ಇನ್ನು ಬಳ್ಳಾರಿಯಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಕಳೆ ಜೋರಾಗಿದೆ. ಈ ವರ್ಷ ರೆಡ್ಡಿ ಸಹೋದರರ ಮನೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ಬರ್ತಾ ಇದ್ದಾರೆ. ಇವರ ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ ಅನಂತಕುಮಾರ್ ಕೂಡ ಬರ್ತಾ ಇದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ರೆಡ್ಡಿ ಸಹೋದರರು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಪ್ರತಿ ವರ್ಷ ಬಳ್ಳಾರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಷ್ಮಾ ಸ್ವರಾಜ್ ಬರ್ತಿದ್ರು, ಆದರೆ ಗಣಿ ವರದಿ ಎಫೆಕ್ಟ್ನಿಂದಾಗಿ ಈ ಬಾರಿ ಅವರು ಬರ್ತಾ ಇಲ್ಲ. ಇನ್ನು ಬಳ್ಳಾರಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆಗಳು ಹೇಗೆ ನಡೆದಿದೆ ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆ, ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಏನಿದೆ? ಅರವಿಂದ್, ಈಗಾಗಲೇ ಎಲ್ಲ ಸಂಪೂರ್ಣ ಸಿದ್ಧತೆಯನ್ನು ಕಂಪ್ಲೀಟ್ ಆಗ್ತಾ ಬಂದಿದ್ದು. ಮತ್ತೆ ಇನ್ನೇನಂದ್ರೆ ಈಗ ನಿತಿನ್ ಗಡ್ಕರಿ ಮತ್ತು ಸಿಎಂ ಸದಾನಂದ ಗೌಡ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಉಳಿದಂತೆ ಎಲ್ಲ ಸಿದ್ಧತೆ ರೆಡಿಯಾಗಿ 221 ಜೋಡಿಗಳ ಮದುವೆಯನ್ನು ನಿನ್ನೆಯವರೆಗೂ ನಿಗದಿಪಡಿಸಲಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಇವತ್ತು ಕೆಲವು ತಡೆಗಟ್ಟಿ ಒಟ್ಟು 181 ಮದುವೆಗಳನ್ನು ಈಗಾಗಲೇ ಮಾಡೋಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಅರವಿಂದ್. ಓಕೆ ನರಸಿಂಹಮೂರ್ತಿ, ಧನ್ಯವಾದ.